ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಶೇಖರ್ನ ಸೆಂಡ್ ಆಫ್ ಕೊಡೋದಕ್ಕೆ ಹೋಗ್ತಿದ್ದೀವಿ. ಬ್ಯಾಂಗ್ಳೂರ್ವರೆಗೂ ಹೋಗ್ತೀವಿ ಅವ್ರನ್ನ ಡ್ರಾಪ್ ಮಾಡೋದಕ್ಕೆ. ಅವ್ರಿಗೆ ಫ್ಲೈಟ್ ಇರೋದು ಈವ್ನಿಂಗ್ 7ಗೆ, 6 or 7ಗೆ. ಬಟ್ ನಾವು ಬೆಳಗ್ಗೆನೇ ಎದ್ದು ಹಾಲೆಲ್ಲ ತೊಗೊಂಡು ಬಂದು ಏಶಿಕನ ಜೊತೆ ಸೊ ಅವ್ರನ್ನ ಕರ್ಕೊಂಡು ಮೇ ಬಿ ನಾನು 11 or 12ಗೆ ಹೊರಡ್ತೀನಿ ಅನಿಸುತ್ತೆ. ಚನ್ನರಾಯಪಟ್ಟಣ ಟು ಬ್ಯಾಂಗ್ಳೂರ್ ಹೋಗಬೇಕಲ್ಲ, ಸೊ ಒಂದು 3 hours ಜರ್ನಿ ಇಟ್ಕೊಂಡ್ರು ಬೇಕು. ಸೊ ಹಾಗಾಗಿ 3 to 4 or 2 to 3 ಆ ರೇಜಿಗೆ ರೀಚ್ ಆಗೋ ಥರ ಹೊರಡ್ತೀವಿ. ಬೇಡ ಬೇಡ, ಹಣ್ಣಾದ್ಮೇಲೆ ತೊಗೊಳೋಣ. ಓಕೆನಾ? ಓ ಸೂರ್ಯ ಬಂದ್ಬಿಟ್ಟೆ, ಸೂರ್ಯ. ಯಾಕೋ ಬಂದೆ? ಯಾವಾಗ ಐತ್ಯಾ? ನಾನಿಲ್ಲಿ ಲವ್ಲ್ಯಾಪ್ ಅವರ ಆಲ್ಫಾ ಬೇಬಿ ಸ್ಟ್ರಾಲರ್ನ ತರಿಸ್ಕೊಂಡಿದ್ದೀನಿ. ಮಗು ಬೆಳೀತಾ ಬೆಳೀತಾ ನಾವು ಅವ್ರನ್ನ ಎತ್ಕೊಳ್ಳೋದು ಕಡಿಮೆ ಆಗುತ್ತಲ್ವಾ. ಸೊ ಈ ಒಂದು ಸ್ಟ್ರಾಲರ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಜಸ್ಟ್ ವೀಲ್ನ ಒಂದೇ ಒಂದು ಸ್ಟೆಪ್ಪಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಹಾಗೆಯೇ ಒಂದು ಪ್ರೆಸ್ ಮಾಡಿದ್ರೆ ಆ ವೀಲ್ನ ನಾವು ಮತ್ತೆ ಬಿಚ್ಬೋದು. ಅದಾದಮೇಲೆ ಒಂದೇ ಒಂದು ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ಅದು ಈಸಿಯಾಗಿ ಫೋಲ್ಡಬಲ್ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಕ್ಯಾರಿ ಮಾಡೋದು ಸಹ ತುಂಬ ಈಸಿ. ಈ ರೀತಿ ನಾನು ತೋರಿಸಿದ್ದೀನಲ್ವ, ಈ ರೀತಿ ನಾವು ಆರಾಮ್ಸೆ ಕ್ಯಾರಿ ಮಾಡ್ಬೋದು, ಫೋಲ್ಡಿಂಗ್ ಮಾಡ್ಬೋದು. ಅದಾದಮೇಲೆ ನಾವು ಮತ್ತೆ ಅದನ್ನು ಅನ್ಫೋಲ್ಡ್ ಮಾಡೋದು ಅಷ್ಟೇ ಒಂದೇ ಸ್ಟೆಪ್. ಎಲ್ಲವೂ ಕೂಡ ಒಂದು ಬಟನಲ್ಲೇ ಇರುತ್ತೆ. ಅಡ್ಜಸ್ಟಬಲ್ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ, ನಮಗೆ ಯಾವ ರೀತಿ ಬೇಕು, ಎಷ್ಟು ಹೈಟ್ ಬೇಕು, ಮಕ್ಕಳು ಎಷ್ಟಿದ್ದಾರೆ ಅಂತ. ಆ್ಯಂಡ್ 5 point ಸೇಫ್ಟಿ ಹಾರ್ನೆಸ್ ಇದೆ. ಹೆವಿ ಡ್ಯೂಟಿ ವೀಲ್ಸ್ ಹಾಕಿದ್ದಾರೆ. ಫ್ರಂಟ್ ವೀಲ್ ನಮಗೆ 360 degrees ಸ್ವೈವೆಲ್ ಆಗುತ್ತೆ. ಜಸ್ಟ್ ಅದೊಂದು ಬಟನ್ ನಾವು ಪ್ರೆಸ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಡ್ರೆ ಬೆಲ್ಟ್ನ ಆ ಮಗು ಹೇಗೆ ಬೇಕಾದ್ರೂ ಕಂಫರ್ಟ್ ಝೋನಲ್ಲಿ ಕೂತ್ಕೋಬಹುದು, ಮಲ್ಕೋಬಹುದು. 3 steps ಅಡ್ಜಸ್ಟಬಲ್ ಇರುತ್ತೆ ಬೇಬಿ ಕಂಫರ್ಟ್ ಝೋನ್. ಅಡ್ಜಸ್ಟಬಲ್ ಕೆನಾಪಿ ಕೊಟ್ಟಿದ್ದಾರೆ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಆ್ಯಂಡ್ ಇಲ್ಲಿ ಬಂದು ಬ್ರೇಕ್ ಇದೆ. ಸೊ ವೀಲ್ಸ್ಗೆ ಯಾವುದೇ ರೀತಿ ಸ್ಕಿಡ್ ಆಗದಿರುವಂತಹ ಒಂದು ಬ್ರೇಕ್ನ ಕೊಟ್ಟಿದ್ದಾರೆ. ಬ್ಯಾಕ್ ವೀಲ್ಗೆ ಅಷ್ಟೇ ಅಲ್ಲ, ಫ್ರಂಟ್ ವೀಲ್ಗೂ ಬ್ರೇಕ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಡೌನಲ್ಲಿ ನಿಂತ್ಕೊಂಡಾಗ್ಲೂ ಆ ಬ್ರೇಕ್ನ ಅಪ್ಲೈ ಮಾಡ್ಬೋದು. ಹಾಗೆ ಇದರಲ್ಲಿ ಸಸ್ಪೆನ್ಷನ್ ಇದೆ. ಆಮೇಲೆ ನಮ್ಗೆ ಏನಾದರೂ ಮಗುಗೆ ಎಸೆನ್ಷಿಯಲ್ಸ್ ಇತ್ತು ಅಂತಂದ್ರೆ ನಾವು ಇಲ್ಲಿ ಅದನ್ನ ಸ್ಟೋರ್ ಮಾಡ್ಕೋಬಹುದು, ಲೈಕ್ ಪ್ಯಾಂಪರ್ಸ್ ಆರ್ ಡಾಲ್ಸ್ ಆ ಥರ. ಆ್ಯಂಡ್ ಕೆನಾಪಿ ಫುಲ್ ಕ್ಲೋಸ್ ಮಾಡಿಬಿಟ್ಟು ಅವಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಪಿಕಾಬು ಅಲ್ಲಿ ನಮಗೆ ಮಗು ಏನು ಮಾಡ್ತಾ ಇದೆ ಅಂತ ನೋಡೋಷ್ಟು ಬ್ಲ್ಯಾಕ್ ನೆಟ್ಟೆಡ್ ಕಾಣಿಸ್ತಾ ಇದೆಯಲ್ವಾ, ಅದನ್ನ ನಮಗೆ ಓಪನ್ ಆಗಿ ಕೊಟ್ಟಿದ್ರೆ ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು. ಲವ್ಲ್ಯಾಪ್ ಅವರ ಆಲ್ಫಾ ಸ್ಟ್ರೋಲರೇ ಯಾಕೆ ಅಂತಂದ್ರೆ ಕಂಫರ್ಟಬಲ್ ಹಾಗೇನೆ ಸೇಫ್ಟಿ ಅಂತ ಅಷ್ಟೇ. ಟ್ರಾವೆಲ್ ಫ್ರೆಂಡ್ಲಿ ಇರುತ್ತೆ ಇದರಲ್ಲಿ. ಅಂಡ್ ಆಲ್ಸೋ ಸೇಫ್ಟಿಗೆ ಅಂತ ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ ಹ್ಯಾಂಡಲ್ ಬಾರ್ ಅಲ್ಲಿ. ಅಂಡ್ ಆಲ್ಸೋ ಈಸಿ ಟು ಫೋಲ್ಡ್ ಅಂಡ್ ಕ್ಯಾರಿ. ನಮ್ಗೆ ಏನಾದ್ರು ಸ್ಪೇಸ್ ಸ್ವಲ್ಪ ಟೈಟ್ ಇತ್ತು ಅಂತಂದ್ರೆ ನಾವು ಆರಾಮ್ಸೆ ಇದನ್ನ ಅಡ್ಜಸ್ಟ್ ಮಾಡ್ಬೋದು. ಸೊ ಲಿಂಕ್ ಬೇಕಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ. ಗೈಸ್, ಶೇಖರ್ ಅವರು ಹೊರಡ್ತಾ ಇದ್ದಾರೆ. ಅವ್ರನ್ನ ಬ್ಯಾಂಗ್ಳೂರ್ಗೆ ಹೋಗಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಬರಬೇಕು. ಅವರು ಇವಾಗ ಹೋದ್ರೆ ನೋಡ್ಬೇಕೆಲ್ಲ ಪೀಸ್ಫುಲ್ ಆಗಿದೆ. ಇವ್ರು ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಕಾಲ್ಗುಡದಲ್ಲಿ ಏನಾದ್ರು ಎಕ್ಸ್ಟ್ರಾ ಆಗ್ಬಿಟ್ರೆ ಏನ್ ಮಾಡ್ತೀರ? ನಾನಂತೂ ಮಿಸ್ ಮಾಡ್ಕೋತೀನಿ. ಬಟ್ ನನ್ನ ಹಸ್ಬೆಂಡ್ ಯಾವತ್ತೂ ನನಗೆ ನಾನು ಹೇಳ್ದೆ ಐ ಮಿಸ್ ಯು ಅಂತ ಹೇಳೇ ಇಲ್ಲ. ನಾನು ಐ ಮಿಸ್ ಯು ಅಂತ ಹೇಳ್ತಾ ಇರ್ತೀನಿ. ಬಟ್ ಇವರು ನನ್ನನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಏನಾದ್ರು ಮಕ್ಳನ್ನ ಅಷ್ಟೇ ಮಿಸ್ ಮಾಡ್ಕೋತಾರೆ. ಅದೇನ್ರಿ ಮತ್ತೆ ರಜೆ ಹೇಗಿತ್ತು? ಲೀವ್ ಚೆನ್ನಾಗಿತ್ತಾ? ಆದಷ್ಟು ಬೇಗ ನಮ್ಮನ್ನು ನಿಮ್ಮ ಹತ್ತಿರದಕ್ಕೆ ಕರೆದುಕೊಳ್ಳಿ. ಕರ್ಸ್ಕೊಳ್ಳಿ ಹತ್ರಕ್ಕೆ ಬೇಗ. ಪಠಾಣ್ಕೋಟ್ಗ ಅಲ್ಲಿಗೆ ಬೇಡ. ಹ್ಞೂ ಬೇಡಪ್ಪ. ಪಾಕಿಸ್ತಾನ್ ತವ್ರ ಮನೆಗೆ ಹೋದಂಗೆ ಆಯ್ತದೆ. ನಾನು ಬರಲ್ಲ ಅಲ್ಲಿಗೆ, ನೀವು ಹೋಗ್ಬೇಡಿ ಅಲ್ಲಿಗೆ. ಅದು ಇಲ್ಲಿ ಬೇರೆ ಕಡೆ ಎಲ್ಲಾದ್ರೂ ಟ್ರೈ ಮಾಡಿ ಒಂದ್ಸಲ. ಓಕೆ, ರಜೆ ಹೇಗಿತ್ತು? ಈಗ ಹೋಗ್ಬೇಕಾದ್ರೆ ಹೇಗೆ ಫೀಲ್ ಆಗ್ತದೆ? ಅಷ್ಟೆಲ್ಲ ಏನ್ ಓವರ್ಡ್ ಏನ್ ಬೇಡ. 15-16 ವರ್ಷದಿಂದ ಹೋಯ್ತಾನೆ ಅವರೇ ಬರ್ತಾನೆ ಅವರೇ ಹೇಳಿ. ಸೈನಿಕ ಈಗ ಮೊನ್ನೆ ಸತ್ತೋದ್ರಲ್ಲ, ಅವ್ರು ಹೇಳ್ತಿದ್ರಂತೆ, ನಾನು ಪ್ರೀತಿಸಿದೊಳಗೆ ಹೇಳ್ಬಿಡಿ ನಾನು ಹುಟ್ಟಿರೋದೇ ಸಾಯೋದಕ್ಕೆ, ಯಾಕೆ ಅಳ್ತೀಯಾ ಅಂತ. ಹಂಗಾಯ್ತು ನೀವು ಹೇಳಿದ್ದಿವಾಗ. ಖಂಡಿತ ಬರಲೇಬೇಕಲ್ಲ. ಸರಿ, ಜೋಪಾನಾಗಿ ವೆರಿ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಬರ್ಡೇ ಮುಗಿದು ಬೆಳಗ್ಗೆಗೆ ಕಳಿಸ್ತಾ ಇದ್ದೀವಿ. ತುಂಬ ಸ್ಯಾಡ್ ಮೂಮೆಂಟ್. ಕಳ್ಸೋದಕ್ಕೆ ಬಿಟ್ಟಿರೋದಕ್ಕೆ ಆಗಲ್ಲ ಗೈಸ್. ಸುಮ್ಮನೆ ಹೇಳೋದಷ್ಟೇ. ನಾವು ತುಂಬ ಸ್ಟ್ರಾಂಗ್, ಆರ್ಮಿ ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಅಂತ ಎಂಥದ್ದಿರಲ್ಲ. ನಮಗೂ ಸೇಮ್ ಫೀಲಿಂಗ್ಸ್ ಇರುತ್ತೆ, ನಮಗೂ ಸೇಮ್ ಎಮೋಷ್ನಲ್ಸ್ ಇರುತ್ತೆ. ಅವ್ರನ್ನ ಕಳಿಸಿ ನಾವಿಲ್ಲಿ
ಸಿಂಗಲ್ ಆಗಿ ಇದ್ಕೊಂಡು ಇನ್ನು ನನ್ನ ಚಿಲ್ಡ್ರನ್ಸ್ ಎಲ್ಲ ಪಪ್ಪನ್ನ ಮಿಸ್ ಮಾಡ್ಕೋತಾರೆ, ನಾವು ಮಿಸ್ ಮಾಡ್ಕೋತೀವಿ ಶೇಖರ್ನ. ಶೇಖರ್ ಫುಲ್ ಬಿಸಿ ಅಲ್ಲಿ, ನಮ್ಮನ್ನ ಮಿಸ್ ಮಾಡೋಕೆ ಟೈಮೇ ಸಿಗಲ್ಲ ಅಲ್ಲಿ. ಮಿಸ್ ಮಾಡ್ಕೊಳಕ್ ಇಲ್ಲಿ ಒಂದು ಮಿಸ್ ಕಾಲ್ ಕೊಡೋಕ್ಕೂ ಟೈಮ್ ಸಿಗಲ್ಲ ಪಾಪ ಅವ್ರಿಗೆ. ಓಕೆ, ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ಬೇಕು ಇವಾಗ. ಬಾಯ್. ನನ್ಗೆ ಬಾಯ್ ಮಾಡ್ತಾಳೆ ಅವಳು. ಬಾಯ್ ಮೋಕ್ಷು. ಡಿಕ್ಕಿ ಮಾಡಲ್ಲ ಎತ್ತಾ ಬನ್ನಿ ಕೂತ್ಕೊಳ್ಳಿ. ಯಾಕೆ ಹೇಳ್ತಾ ಇದೀಯಾ? ಹೇಳ್ತಾಳೆ ಪೂರ್ವಿಕಾ ಭಾವನ್ ಕಳ್ಸ್ಬೇಕು ಅಂತ. ಯಶಿಕಾ ಬಾಯ್. ಬಾಯ್. ಅಳ್ಬೇಡ ಸುಮ್ನಿರೆ, ಬೇಗ ಬರ್ತಾರೆ ಬಾವ ಬರ್ತಾರೆ, ಸುಮ್ನಿರೆ ಅಳ್ಬೇಡ ಆಯ್ತಾ? ಅಳ್ಬೇಡ ಅಳ್ಬೇಡ ಪೂರ್ವಿ. ಬಾಯ್ ಬಾಯ್ ಮಾಡು. ನೀವು ಹೋಯ್ತಿದ್ರ ಅಂತ ಹೇಳ್ತಾರ, ಅವಳನ್ನ ಕರ್ಕತಾ ಇಲ್ಲ ಅಂತ ಹೇಳ್ತಾರದು. ಓಕೆ ಬಾಯ್. ಓ ಟ್ರಾಫಿಕ್ ಸಿಗಾಕೊಂಡಿದೀವಿ. ನಿಮ್ಮ ಅಪ್ಪಂಗೆ ಹೇಳ ಒಂಚೂರು ಟ್ರಾಫಿಕ್ ಕ್ಲಿಯರ್ ಮಾಡ್ಸಕ್ಕಾಗಲ್ವಾ ಪೂರ್ವಿ? ನಮ್ಮ ಅಪ್ಪಂಗೆ ಹೇಳಿದ್ರೆ ನನ್ನೇ ಓಡ್ಬಿಡುತ್ತೇನು. ಟ್ರಾಫಿಕ್ ಪೊಲೀಸ್ಗೆ ಅದಕ್ಕೆ ನಿನ್ನೆ ಕರ್ಕೊಂಡ್ ಬಂದಿಲ್ವಂತೆ. ಚಿಪ್ಸ್ ಚಿಪ್ಸ್ ಕುರುಗ್ಲು ಎಲ್ಲ ಇವ್ರಂಗೆ ಊಟ ಮಾಡಲ್ಲ. ಇನ್ನ ನಮ್ಮ ಮನೆಯವ್ರು ನೆಕ್ಸ್ಟ್ ನನಗೆ ಕಾರ್ ಕೊಡಿಸ್ತಾರಂತೆ ಆನಿವರ್ಸರಿ ಗಿಫ್ಟ್. ಸುರಕ್ಷಿತವಾಗಿ ಏರ್ಪೋರ್ಟ್ಗೆ ಕರ್ಕೊಂಡು ಬಂದಿದ್ದೀನಿ ನಾನು ಮುಂಚಿತವಾಗಿ. 6 ಗಂಟೆಗಿರೋ ಫ್ಲೈಟಿಗೆ 3 ಗಂಟೆಗೆ ಕರ್ಕೊಂಡು. ಎಷ್ಟು ಟೈಮ್ ಇವಾಗ? ಕರೆಕ್ಟಾಗಿ ಬೇಗನೆ ಬಂದಿದ್ದೀವಿ. 2:15 ತೋರಿಸ್ತಿತ್ತು ಗೂಗಲ್ ಮ್ಯಾಪ್ ತಾನೇ? ಇಲ್ಲ ನಾನು ಹೇಳಿದ್ದು ಹಂಗೆ 2:10ಕ್ಕೆ 3 ನಿಮಿಷ ಮುಂಚೆ ಬಂದಿದ್ದೀನಿ ನಾನು. ಅಲ್ಲಿ ರೌಂಡ್ ಆಗ್ಲಿಲ್ಲ ಮತ್ತೆ. ನೋಡ್ಕೊಳ್ಳಿ ಇಬ್ರು ಏರ್ಪೋರ್ಟ್ ನೋಡಿಲ್ಲ, ನೋಡ್ಕೊಳ್ಳಿ. ಏನ್ ಸರಿಯಾ? ಸುಮ್ಮನೆ ಹೋಯ್ತಾವ್ರೆ ಹುಚ್ಚಿದ್ದಂಗೆ. ನೋಡ್ಕೊಂಡು ಆ ಕಡೆ ಈ ಕಡೆ ಕತ್ತಾಡ್ಕೊಂಡು. ಶೇಖರ್ ಅಲ್ಲ ಅಲ್ಲೇ ಬಂತು. ಹೆಂಗೈತೆ ರಿಯಾಕ್ಷನ್? ನೀನು ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ಯಾ? ಹೆಂಗೈತೆ ನೋಡೋ ಫ್ಲೈಟ್ ಅಷ್ಟುದ್ದು? ಚೆನ್ನಾಗೈತಾ? ಒಂದ್ಸಲಿ ಹೋಯ್ತಿಯಾ? ಇದನ್ನ ಯಾರು ನಾನು ಇಟ್ಕೊಂಡ್ರೆ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನೀನೇ ತಗೋಬೇಕು. ಯಾಕಳ ನೀನು ಏನ್ ಕೇಳಿದೆ? ರೆಡಿ ಬ್ಯಾಗ್ ಕೊಡು ಅಂದ್ರೆ ಮದುವೆಗೆ ರೆಡಿ ಬ್ಯಾಗ್ ಕೊಡು ಅಂತ ಕೇಳ್ತಿದ್ದ. ಮದುವೆಗೆ ರೆಡಿ ಬ್ಯಾಗ್ ಕೊಡು ಅಂತ ಕೇಳ್ತಿದ್ದ. ಅದಕ್ಕೆ ಇವಾಗ ಕೊಟ್ಟಿದ್ದೀನಿ ನೇತಾ ಕೊಡ ಅಂತ ಕೇಳ್ತಾರೆ. ಹಂಗ
ಇಟ್ಕೊಂಡ್ರೆ ಹೆಚ್ಚು. ಆಯ್ತಾ ಸೈಡಿಗೆ ಚೆನ್ನಾಗಿ ಕಾಣಿಸ್ತೀಯ. ಹೆಂಗೆ ನಮ್ಮ ಮನೆ ನೋಡು ಹೆಂಗೆ ಅದು ನಡೆಯುತ್ತೆ. ಅವ್ರ ಫ್ಯಾಮಿಲಿ ಮ್ಯಾನ್ ನಾವು ಚಿಕ್ಕವರದ ಕಂಡಕ್ಟರ್ ಟಿಕೆಟ್ ಕೊಡಕ್ಕೆ ಯೂಸ್ ಮಾಡ್ತೀವಿ. ಆ ಫ್ಯಾಮಿಲಿ ಮ್ಯಾನ್ ನಡೆಯುತ್ತೆ, ಹಾಕೊಳ್ಳೇಬೇಕು. ನಾವು ಹಾಕೊಳ್ಳ ಅಂದ್ರೆ ಚೆನ್ನಾಗಿಲ್ಲ. ಅಲ್ಲೆಡಲ್ಲಿ ಹೆಂಗ್ ಮಾಡ್ಬಿಟ್ಟು ಅವ್ರನ್ನ ಹೆಂಗಿರ್ಕೋಬೇಕು ಆಡ್ಕೊಂಡು ತಲೆ ಕಟ್ ಮಾಡ್ತಾಳೆ. ಇಲ್ಲ ಸೆಲ್ಫಿ ತಕೊಂಡು ಆಗಣ ನೀವು. ಏನು ಸಮಾಚಾರ ಆರಾಮಾಗಿ ಯಾವ ಟೆನ್ಷನ್ ಇಲ್ಲದೆ ಡೆಲ್ಲಿಲಿ ಆರಾಮಾಗಿ ಇರ್ತೀರಾ. ಸಮಸ್ಯೆ ಏನೋ ಟೆನ್ಷನ್ ಇಲ್ಲ, ಆರಾಮಾಗಿದೆ. ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕು. ಹಾಂ ಬರ್ತೀರಾ? ಟೇಕ್ ಕೇರ್, ಚೆನ್ನಾಗಿರಿ. ಎಲ್ಲರನ್ನೂ ನೋಡ್ಕೋತೀನಿ, ನಿಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳು. ಅದೇ ತಾನೇ ನಿಮಗೆ ಮನಸ್ಸಲ್ಲಿರೋ ಕ್ವಶನ್. ಜೋಪಾನ ಮಾಡಿ ಏನು ಬೇಡ. ಎರಡು ಸಲ ಏನು ಸಮಾಚಾರ? ಹೋಗ್ಬಿಡ್ತೀರಾ? ಮತ್ತೆ ಬರೋದು ಬೇಗ ಬನ್ನಿ, ಬೇಗ ಪೋಸ್ಟಿಗೆ ಬನ್ನಿ. ನಿಮಗೆ ಹ್ಯಾಪಿ ಜರ್ನಿ, ನಮಗೆ ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಹುಷಾರಾಗಿ, ನೀವು ಹುಷಾರಾಗಿ ಹೋಗಿ ಬನ್ನಿ. ಹೋದ್ಮೇಲೆ ನೀವು ಫ್ಲೈಟಲ್ಲಿ ಕೂತ್ಕೊಂಡು ಕಾಲ್ ಮಾಡೋಕ್ಕಾಗಲ್ಲ. ನಾವು ಹೋಗೋಷ್ಟಲ್ಲಿ ಆಗುತ್ತಾ? ನೀವು 5 ಗಂಟೆ ನಾವು ಈಗ ಹೊರಟು ಬಾಯ್, ಟಾಟಾ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ ಅಷ್ಟೇ ಅಷ್ಟೇ. ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇ ಹ್ಯಾಪಿ ಜರ್ನಿ, ಅಷ್ಟೇ ಹೇಳೋದು. ಏನು ದುಡ್ಡು ಕೊಡ್ತಾ ಇದೆಯಾ ರೀ? ಕ್ಯಾಶ್ ಇದೆಯಾ? ಕ್ಯಾಶ್. ಬಾಯ್. ಒಳ್ಳೆ ನೇಚರ್ ಐತೆ ಅಂದ್ಬಿಟ್ಟು ಹೋಟೆಲಲ್ಲಿ ಊಟ ಮಾಡೋಕ್ಕೆ ಅಂತ ಬಂದ್ವಾ? ಒಳ್ಳೆ ನೇಚರ್ ಐತೆ ಅಂತ ಹಿಂಗಂತೆ ಚೀಲ ಇಟ್ಬಿಟ್ಟವನೇ ಯಾರೋ. ಏನು ಮಾಡಲಿ, ಇವ್ರ ಜೊತೆ ಬಂದಾಗೆಲ್ಲ ಇದೇ ಕರ್ಮ ನಮ್ಮದು. ಒಂದು ನೆಟ್ಟಿಗೆ ಯೂಸ್ ಇರಲ್ಲ. ಇವಾಗ ನಾವು ಸೂರ್ಯನ ಬಿಟ್ಬಿಟ್ಟು ಮನೆಗೆ ಬಂದ್ವಿ. ಸ್ವಲ್ಪ ಬೇಜಾರಲ್ಲಿ ಇರ್ತೀವಲ್ವ ಯೂಶಲಿ ಹಸ್ಬೆಂಡ್ನ ಕಳ್ಸಿದ್ಮೇಲೆ. ಸೊ ಹಾಗಾಗಿ ವ್ಲಾಗ್ಸಿನೂ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಊಟ ಮಾಡ್ಕೊಂಡು ಬರಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅಂದ್ಬಿಟ್ಟು ಪೊಲೀಸವ್ರು ಹಿಡ್ಕೊಂಡು ಒಂದು 500 ರೂಪಾಯಿ ಕಿತ್ಕೊಂಡ್ರು. ಅದೊಂದು ಫೈನ್ ಕಟ್ಬಿಟ್ಟು ಸೂರ್ಯನ ಅವ್ರ ಮನೆಗೆ ಬಿಟ್ಬಿಟ್ಟು ಬಂದ್ವಿ. ನೈಟೇ ಹೋಗಿ ಇವಾಗಿನ್ನೂ ಬಂದಿದ್ದೀವಿ. ಆಲ್ರೆಡಿ ಟೈಮ್ 1-1:30 ಆಗಿದೆ. ಅವನ್ನ ಬಿಟ್ಬಿಟ್ಟು ಮನೆಗೆ ಬಂದ್ವಿ. ಮತ್ತು ಇವಾಗ ಇನ್ನೇನಿಲ್ಲ, ಅಷ್ಟೇ ವ್ಲಾಗ್ ಎಂಡ್ ಮಾಡಬೇಕಿತ್ತಲ್ವ, ಮಾಡಿರಲಿಲ್ಲ ನಾನು. ಅದು ಅಲ್ಲಿ ಪೊಲೀಸ್ ಇಟ್ಕೊಂಡಿದ್ದು ಮತ್ತು ಬರಬೇಕಾದ್ರೆ ತುಂಬ ಟೈಮ್ ಆಗಿರೋದ್ರಿಂದ ವ್ಲಾಗ್ಸ್ ಮಾಡಬೇಕು ಅಂತ ಏನೂ ನನಗೆ ಫ್ಲ್ಯಾಶ್ ಆಗಲಿಲ್ಲ ತಲೆಗೆ. ಅವನ್ನ ಬಿಡಬೇಕಿತ್ತು, ಮತ್ತು ಮನೆಗೆ ಬರಬೇಕಿತ್ತು. ಮಗು ಬೇರೆ ಬಿಟ್ಟೋಗಿದ್ದೆ, ಮೋಕ್ಷಿಕನ. ಸೊ ಹಾಗಾಗಿ ವ್ಲಾಗ್ ಮಾಡಬೇಕು ಅನ್ನೋದೇನು ನನಗೆ ನೆನಪಾಗಲಿಲ್ಲ. ಆ್ಯಂಡ್ ಮರ್ತ್ಕೊಬಿಟ್ಟಿದ್ದೆ. ಆ ಟೈಮಲ್ಲಿ ನನಗೆ ಶೇಖರ್ ಹೋಗಿರೋದು ಒಂದು ಬೇಜಾರಿತ್ತು, ಮತ್ತು ವ್ಲಾಗ್ ಮಾಡ್ಕೋಬೇಕು ಅನ್ನೋದೇನು ಇರಲಿಲ್ಲ. ನಂಗೆ ಬರೀ ಅವ್ರು ಹೋಗಿರೋದೇ ಬೇಜಾರಲ್ಲಿದ್ದೆ. ಸೊ ಹಂಗಾಗಿ ನಾನು ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡ್ತಿದ್ದೀನಿ ಅನ್ನೋದೇ ಬರುತ್ತೆ. ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ ವ್ಲಾಗ್. ಆ್ಯಂಡ್ ಅವ್ರನ್ನ ಸೆಂಡ್ ಆಫ್ ಕೊಟ್ಟಿದ್ದೀವಿ. ಮತ್ತು ಅವರು ಮೇ ಬಿ ಇನ್ನೊಂದು 2-3 ಮಂತ್ಸ್ ಬಿಟ್ಕೊಂಡು ಬರ್ತಾರೇನೋ ಗೊತ್ತಿಲ್ಲ. ವಾರ ಆಗಿರೋದ್ರಿಂದ ಕಳಿಸ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಪೋಸ್ಟಿಂಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಏನಂದ್ರೆ ಏನೂ ಗೊತ್ತಿಲ್ಲ. ಎಲ್ಲ ಉಲ್ಟಾ ಆಗೋಯ್ತು. ಒಂದು ಸಲ ಟ್ವಿಸ್ಟ್ ಬಂದೇ ಬಿಡ್ತು. ಸೊ ಇವಾಗ ಇಲ್ಲಿವರೆಗೂ ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ನ ಕೊಡಿ, ಒಂದು ಕಮೆಂಟ್ನ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಯಾವಾಗಲೂ ಯೂಶ್ವಲಿ ಲಾಸ್ಟಲ್ಲಿ ಹೇಳೋದು ಲೈಕ್ ಕೊಡಿ ಅಂತ. ಆ ವ್ಲಾಗ್ ಹೆಂಗಿರುತ್ತೋ ಏನೋ ಗೊತ್ತಿರಲ್ವಲ್ಲ ಸ್ಟಾರ್ಟಿಂಗಲ್ಲೇ. ಸೊ ಲಾಸ್ಟಲ್ಲಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.